ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ್, ಶತಾಯ ಆಯುರ್ವೇದ ಸಂಸ್ಥಾಪಕ. ಅಜೂಸ್ಪರ್ಮಿಯಾ ಇದ್ದರೂ ಕೂಡ ಮಗು ಆಗುತ್ತೆ. ಇದು ಕೇಳಿಬಿಟ್ಟು ತಮಗೆ ಆಶ್ಚರ್ಯವಾಗ್ಬೋದು. ಬಟ್ ತಾವು ನೋಡಿದ್ದೀರಾ, ಎಷ್ಟೊಂದು IVF ಸೆಂಟರ್ಗಳಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗೆ ಅಜೂಸ್ಪರ್ಮಿಯಾ ಇದೆ, ನಿಮಗೆ ಒಂದು IVF ಮಾಡಿಸಿದ್ರೆ ಮಗು ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತಾರೆ. ಎಷ್ಟೊಂದು ಜನ ಆ ಥರ ಎಲ್ಲ ಮಾಡಿದ್ದಾರೆ. ಬಟ್ ಅಂದರೂ ಕೂಡ ಫೇಲ್ ಆಗಿಬಿಟ್ಟು 2-3 IVF ಆದಮೇಲೆ ಅದನ್ನು ಕೂಡ ಸಕ್ಸಸ್ ಆಗದೇ ಇರುವಾಗೆ ಡಾಕ್ಟ್ರುಗಳು ಕೊನೆಗೆ ಹೇಳೋದು, ನೀವು ನಿಮ್ಮ ಸ್ಪರ್ಮಿಂದ ಮಗು ಆಗೋದಿಲ್ಲ, ಸೊ ನೀವು ಹಾಗಾಗಿ ಡೋನರ್ ಸ್ಪರ್ಮಿಗೆ ಹೋಗಿ ಅಂತ ಹೇಳಿರೋದು ತಾವು ತುಂಬ ಕಡೆ ನೋಡಿದ್ದೀರ. ಬಟ್ ಹಾಗಾದರೆ ಡಾಕ್ಟ್ರ್, ಇದು ಅಜೂಸ್ಪರ್ಮಿಯಾ ಇದ್ದರೂ ಕೂಡ ಮಗು ಆಗುತ್ತೆ ಅಂತ ಹೇಗೆ ಅಂತ ಕೇಳಿದರೆ, ನಾನು ಒಂದು ಮಾತ್ರ ತಮ್ಗೆ ಹೇಳಲು ಇಷ್ಟಪಡ್ತೀನಿ. ಅಜೂಸ್ಪರ್ಮಿಯಾ ಇದೆ ಅಂದ ತಕ್ಷಣ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ ಅಂತಲ್ಲ. ಏನಾಗಿದೆ ಅಂದರೆ, ಅಜೂಸ್ಪರ್ಮಿಯಾನಲ್ಲಿ ನಿಮ್ಮಲ್ಲಿ ಆ ವೀರ್ಯಾಣು ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಕೆಪಾಸಿಟಿ ಏನಿದೆ, ವೀರ್ಯಾಣು ಉತ್ಪತ್ತಿ ಮಾಡ್ತಕ್ಕಂಥ ಸಾಮರ್ಥ್ಯ ಏನಿದೆ, ಅದು ಕಡಿಮೆ ಆಗಿದೆ. ಅದು ಸರಿ ಮಾಡ್ತು ಅಂತಂದರೆ ಇವನ್ ಅಜೂಸ್ಪರ್ಮಿಯಾ ಇದ್ದರೂ ಕೂಡ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಪಡ್ಕೊಳ್ಬೋದು. ಏನಾಗುತ್ತೆ ಅಂದರೆ, ಎಷ್ಟೊಂದು ಮೆಡಿಕಲ್ ಸೈನ್ಸಲ್ಲಿ ಎಷ್ಟೊಂದು ಕಾಯಿಲೆಗಳಿಗೆ ಚಿಕಿತ್ಸೆ ಇಲ್ಲ. ಅದರ ಅರ್ಥ ಚಿಕಿತ್ಸೆನೇ ಇಲ್ಲ ಅಂತಲ್ಲ, ಬೇರೆ ಇನ್ಯಾವುದೋ ಮೆಡಿಕಲ್ ಸೈನ್ಸಲ್ಲಿರುತ್ತೆ. ಸೊ ಈ ಅಜೂಸ್ಪರ್ಮಿಯಾ ಏನಿದೆ ಅಲ್ವಾ, ಈ ಥರ ಒಂದು ಕಂಡೀಷನ್ಗೆ ನಿಮಗೆ ಆಯುರ್ವೇದ ಯುನಾನಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಮೆಡಿಸಿನ್ ಇಲ್ಲ ಇದಕ್ಕೆ. ಯಾಕಂದ್ರೆ ನಮ್ಮ ಹತ್ರ ಬರೋರೆಲ್ಲ 99.99% ಜನ ಏನು ಬರ್ತಾರೆ ನಮ್ಮ ಶತಾಯು ಆಯುರ್ವೇದ ಸಂಸ್ಥೆಗೆ, ಅಂದರೆ ನಮ್ಮ ಶತಾಯು ಆಯುರ್ವೇದ ಕ್ಲಿನಿಕ್ಕಿಗೆ ಬರೋರೆಲ್ಲರೂ ಕೂಡ, ಇಲ್ಲ ಡಾಕ್ಟ್ರೆ IVF ಸೆಂಟ್ರಿಗೆ ಹೋಗಿದ್ವಿ, 2-3 IVF ಕೂಡ ಮಾಡಿದ್ರು, ಬಟ್ ನಮ್ದು ಯಾವುದೇ ಥರದ ಸಕ್ಸಸ್ ಆಗಿಲ್ಲ. ಈಗ ಸಡನ್ನಾಗಿ ಡಾಕ್ಟ್ರು ಡೋನರ್ ಸ್ಪರ್ಮಿಗೆ ಹೋಗಿ ಅಂತ ಇದ್ದಾರೆ. ಡಾಕ್ಟ್ರೆ, ನಮಗೆ ಇನ್ನೊಬ್ಬರು ಸ್ಪರ್ಮಿಂದ ನಮ್ಮ ಮಗು ಆಗೋದು ಬೇಡ, ನಮ್ಮ ಸ್ಪರ್ಮಿಂದ ನಮ್ಮ ಮಗು ಆಗುತ್ತಾ ಅಂತ ಕೇಳ್ಕೊಂಡೆ ಬರೋರೆ ಜಾಸ್ತಿ. ಸೊ ಹಾಗಾದರೆ ಬನ್ನಿ ಸ್ವಲ್ಪ ಈ ಅಜೂಸ್ಪರ್ಮಿಯಾ ಅಂದರೆ ಏನು, ಯಾಕಾಗುತ್ತೆ, ಯಾರ್ಯಾರೆಲ್ಲ ಆಗುತ್ತೆ, ಇದರಿಂದ ಯಾವ್ಯಾವ ಥರದ ಒಂದು ರೀಸನಿಂದ, ಅಂದರೆ ಯಾವ್ಯಾವ ಕಾರಣಗಳಿಂದ ಈ ಅಜೂಸ್ಪರ್ಮಿಯಾ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋಣ. ಅಜೂಸ್ಪರ್ಮಿಯಾ ಏನಾಗಿದೆ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಈ ಕೋವಿಡ್ ಆದಮೇಲೆ ಎಸ್ಪೆಷಲಿ ಅಜೂಸ್ಪರ್ಮಿಯಾ ಕೇಸಸ್ಸು ತುಂಬಾ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಆ ವೈರಸ್ಸು ತಾವು ನೋಡಿರ್ಬೋದು, ಫಸ್ಟು ಕೋವಿಡ್ ಅಟ್ಯಾಕ್ ಇದ್ದಾಗೆ ಅದು ಲಂಗ್ಸ್ ಮೇಲೆ ಎಫೆಕ್ಟ್ ಆಗ್ತಿತ್ತು. ಸೆಕೆಂಡ್ ಕೋವಿಡ್ ಅಟ್ಯಾಕ್ ಆದಮೇಲೆ ಕಿಡ್ನಿ, ಆಮೇಲೆ ಯಾರು ಡಯಾಬಿಟೀಸಿಂದ ಸಫರ್ ಆಗ್ತಾಯಿದ್ರೆ ಅವ್ರಿಗೆ ತುಂಬ ತೊಂದರೆ ಕೊಡ್ತು. ಅದೇ ಥರ ಈಗ ನಾವು ನೋಡ್ತಾ ಇದ್ದೀವಿ, ಆ ವೈರಸ್ ಏನಾರ ಮಿಸ್ಬಿಹೇವಿಯರ್ ಇದ್ದರೂ ಕೂಡ ಇರ್ಬೋದು, ಅದರದ ಒಂದು ಪರಿಣಾಮದಿಂದ ಕೂಡ ಅಜೂಸ್ಪರ್ಮಿಯಾ ಆಗ್ತಾ ಇರ್ತಕ್ಕಂಥ ಚಾನ್ಸಸ್ ಇರ್ಬೋದು. ಹಾಗಾದರೆ ಅಜೂಸ್ಪರ್ಮಿಯಾದಲ್ಲಿ ಇನ್ನೇನೇನು ಟೆಸ್ಟ್ ಮಾಡಬೇಕಾಗುತ್ತೆ? ಅಜೂಸ್ಪರ್ಮಿಯಾನಲ್ಲಿ ಏನು ಅಂದರೆ 0 ಸ್ಪರ್ಮ್ ಕೌಂಟ್ ಇರುತ್ತೆ, ಅಂದರೆ ಅಲ್ಲಿ ಸ್ಪರ್ಮ್ ಕೌಂಟೇ ಇರೋದಿಲ್ಲ, ಸ್ಪರ್ಮ್ಸೇ ಇರೋದಿಲ್ಲ. ಅದನ್ನು ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಹಾಗಾದರೆ ಏನೇನು ಟೆಸ್ಟ್ ಮಾಡಬೇಕು? ತುಂಬ ಮುಖ್ಯವಾಗಿ ಒಂದು ಸೆಮೆನ್ ಅನಾಲಿಸಿಸ್, ಅದರಲ್ಲಿ ನಿಮಗೆ 0 ಕೌಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಹಾರ್ಮೋನ್ಸು ತುಂಬ ಇಂಪಾರ್ಟೆಂಟ್. ಅದರಲ್ಲೂ FSH ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, FSH ಮಾಡಬೇಕು, ಪ್ರೋಲ್ಯಾಕ್ಟಿನ್ ಮಾಡಬೇಕು, ಆಮೇಲೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ, FSH, LH, ಪ್ರೋಲ್ಯಾಕ್ಟಿನ್ನು, ಟೆಸ್ಟೆಸ್ಟ್ರೋನು. ಇಷ್ಟು ಮಾಡ್ತು ಅಂತಂದರೆ ನಮಗೆ ಒಂದು ಅಂದಾಜು ಬರುತ್ತೆ ಯಾವುದರಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಯಾಕಂದರೆ FSH ತುಂಬ ಹೈ ಇತ್ತು ಅಂತಂದರೆ ನಿಮಗೆ ಅದರಲ್ಲಿ ಕೂಡ ಅದು ಏನಾಗುತ್ತೆ ಅಂದರೆ, ಈ ಹಾರ್ಮೋನ್ಗಳ ಕೆಲಸಗಳೇನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. FSH ಹಾರ್ಮೋನ್ ಅಂದರೆ ಏನು ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಅದರ ಕೆಲಸ ಏನು ಅಂದರೆ, ಟೆಸ್ಟಿಸಲ್ಲಿರ್ತಕ್ಕಂಥ ಸೆಲ್ಸ್ಗಳಿಗೆ ಸಿಗ್ನಲ್ ಕೊಡೋದು, ನೀವು ಸ್ಪರ್ಮ್ ಪ್ರೊಡಕ್ಷನ್ ಮಾಡಿ ಅಂತ. ಅಲ್ಲಿ ಏನಾದರೂ ವ್ಯತ್ಯಾಸ ಆಯಿತು, FSH ಜಾಸ್ತಿ ಇದ್ದರೂ ಕಷ್ಟ, FSH ಕಡಿಮೆ ಇದ್ದರೂ ಕಷ್ಟ. ಸೊ ಅದನ್ನು ನಾವು ಕರೆಕ್ಟಾಗಿ ನೋಡಿದರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಇನ್ನು ಪ್ರೋಲ್ಯಾಕ್ಟಿನ್ನು, LH ಅದ್ರದ್ದು ವೇರಿಯೇಷನ್ ಬಂದಾಗೂ ಕೂಡ ಇದೇ ಥರ ನಿಮಗೆ ಆ ಟೆಸ್ಟಿಸ್ ಮೇಲೆ ಅದರದ್ದು ಸ್ಟಿಮ್ಯುಲೇಷನ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದಕ್ಕೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ, ಆವಾಗ ಟೆಸ್ಟಿಸು ಸ್ಪರ್ಮ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಈ ಹಾರ್ಮೋನ್ಗಳಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ, ಆವಾಗ ಸ್ಪರ್ಮ್ ಪ್ರೊಡಕ್ಷನ್ ಆಗೋದು ನಿಂತ್ಕೊಂಡಿರುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರೋದಿಲ್ಲ. ಸೊ ಅದರಲ್ಲಿ ಈಗ ತಾವು ನೋಡಿರ್ಬೋದು, ಎಷ್ಟೊಂದು ಜನ ಈ ಥರ ಕೇಸಸ್ ಬಂದ ತಕ್ಷಣ ಈ ಅಶ್ವಗಂಧ, ಈ ಶತಾವರಿ, ಮುಸ್ಳಿ, ಇಂಥದ್ದೆಲ್ಲ ಕೌಂಚ್ ಬೀಜ ಅಂತಿರ್ಬೋದು, ಅಥವಾ ನಮಗೆ ಈ ತುಂಬಾ ಎಷ್ಟೊಂದು ತಾವು ಆ್ಯಡ್ಗಳೆಲ್ಲ ನೋಡ್ತಾ ಇರ್ತೀರ ಪೇಪರ್ಗಳಲ್ಲಿ,
ಟಿ ವಿಗಳಲ್ಲಿ ಆ್ಯಡ್ ಬರ್ತಾ ಇರುತ್ತೆ, ಜನ್ರಲೈಸ್ಡ್ ಆಗಿರೋದು ತೊಗೊಳ್ತಾರೆ. ಅಶ್ವಗಂಧ ಶತಾವರಿ ಎಲ್ಲ ವರ್ಕ್ ಆಗುತ್ತೆ, ಬಟ್ ಅದರಲ್ಲಿ ಸ್ಪರ್ಮ್ ಕ್ವಾಲಿಟಿ ಕೌಂಟ್ ಕಡಿಮೆ ಇತ್ತು, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದನ್ನೆಲ್ಲ ತೊಗೋಬೋದು ತಾವು. ಈಗ ಶಿಲಾಜಿತ್ತು ಇರ್ಬೋದು, ಅವೆಲ್ಲ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಇದ್ದಾಗ ಕೊಡ್ಬೋದು. ಬಟ್ ಸ್ಪರ್ಮ್ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ ಅಂದರೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯದು. ಯಾಕೆ ಬರೀ ಅಶ್ವಗಂಧ ತೊಗೊಂಡ ತಕ್ಷಣ 0 ಇರೋದು 1 ಮಿಲಿಯನ್ ಎಲ್ಲ ಆಗೋದಿಲ್ಲ. ಇಲ್ಲಿ ನಿಮ್ಮಲ್ಲಿ ಏನಾದರೂ FSH ಇಂದ ಪ್ರಾಬ್ಲಮ್ ಆಗ್ತಾಯಿದ್ರೆ, ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನಿಂದ ಏನಾದರೂ ಅಜೋಸ್ಪರ್ಮಿಯಾ ಆಗಿದ್ದರೆ, ಆ ಹಾರ್ಮೋನ್ ಕರೆಕ್ಷನ್ ಮಾಡೋವರೆಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ. ಅಥವಾ ಲ್ಯೂಟನೈಸಿಂಗ್ ಹಾರ್ಮೋನ್ LH ಏನಾದರೂ ವೇರಿಯೇಷನ್ ಇತ್ತು, ಪ್ರೋಲ್ಯಾಕ್ಟಿನ್ ಏನಾದರೂ ವೇರಿಯೇಷನ್ ಇತ್ತು, ಆ ಹಾರ್ಮೋನ್ ಕರೆಕ್ಷನ್ ಮಾಡೋವರೆಗೆ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ. ಅದೇ ಥರ ಟೆಸ್ಟೆಸ್ಟೆರೋನ್. ಈಗ ಟೆಸ್ಟೆಸ್ಟೆರೋನ್ ಚೆನ್ನಾಗಿದೆ, ಬಟ್ ನನ್ನ 0 ಕೌಂಟ್ ಇದೆ. ಟೆಸ್ಟೆಸ್ಟೆರೋನ್ಗೂ ಕೌಂಟ್ಗೂ ಏನೂ ಸಂಬಂಧ ಇಲ್ಲ. ಟೆಸ್ಟೆಸ್ಟೆರೋನ್ ಇಟ್ಸ್ ಅ ಸೆಕ್ಸ್ ಹಾರ್ಮೋನ್. ವೇರೇಸ್ FSH LH ಪ್ರೋಲ್ಯಾಕ್ಟಿನ್ ಇದೆ ಅಲ್ವಾ, ಅದು ನಿಮಗೆ ಟೆಸ್ಟಿಸ್ಗೆ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಹಾರ್ಮೋನ್ಸು. ಆ ಹಾರ್ಮೋನ್ ಕರೆಕ್ಟ್ ಮಾಡೋವರೆಗೆ ನೀವು ಅಶ್ವಗಂಧನ ತಿನ್ನಿ, ಶತಾವರಿ ಆದರೂ ತಿನ್ನಿ, ಅಥವಾ ಶಿಲಾಜಿತ್ ಆದರೂ ತೊಗೊಳ್ಳಿ, ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ. ಅದಕ್ಕೆ ನಾವು ಶತಾಯುನಲ್ಲಿ 125 ವರ್ಷದಿಂದ ಈ ಅಜೂಸ್ಪರ್ಮಿಯಾ ಅಂತ ಏನು ಕಂಡೀಷನ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಮೋರ್ ದೆನ್ 96% ಸಕ್ಸಸ್ ರೇಟ್ ಇದೆ ನಮ್ಮದು. ಸೊ ಹಾಗಾಗಿ ತಾವೇನಾದರೂ ಅಜೂಸ್ಪರ್ಮಿಯಾ ಇದ್ದು ಡಾಕ್ಟ್ರ್ ಏನಾದರೂ ಡೋನರ್ ಸ್ಪರ್ಮಿಗೆ ಹೋಗಿ ನಿಮ್ಮ ಮಗು ಆಗೋದಿಲ್ಲ ನಿಮ್ಮ ಸ್ಪರ್ಮಿಂದ ಅಂದರೆ ಹೆದರ್ಕೊಳ್ಳೋದು ಬೇಡ. ಇನ್ಮೇಲೆ ನಿಮ್ಮ ಪ್ರಯಾಣ ಸರಿಯಾಗಿ ಶುರುವಾಗುತ್ತೆ ಅಂತ. ಈ ವಿಡಿಯೋ ಯಾರಾದರೂ ನೋಡಿದರೆ ನಾನು ಯಾವಾಗಲೂ ಅದೇ ಹೇಳ್ತೀನಿ, ಈ ವಿಡಿಯೋ ನೋಡಿ ತಾವೇನಾದ್ರು ಕನ್ಸಲ್ಟೇಷನ್ ಮಾಡಿದರೆ ನಿಮ್ಮದು ಕರೆಕ್ಟಾಗಿರೋ ಟೈಮ್ ಬಂದಿದೆ, ಇನ್ನೂ ಮಗು ಆಗುತ್ತೆ ಅಂತ. ಸೊ ಅಷ್ಟು ಶೋರ್ಟಾಗಿ ನಾವು ಶತಾಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದರೆ ಅವು ಯಾವ್ದು ಹಾರ್ಮೋನ್ ಡಿಫೆಕ್ಟ್ ಇದೆ ಅದನ್ನು ಕರೆಕ್ಷನ್ ಮಾಡ್ತೀವಿ. ಆವಾಗ ನ್ಯಾಚುರಲಿ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ಏನು ಅಂದರೆ ಈ ಅಜೂಸ್ಪರ್ಮಿಯಾ ಕೇಸಲ್ಲಿ ಮಿನಿಮಮ್ 1 ವರ್ಷಕ್ಕಿಂತ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಬರೀ 3 ತಿಂಗಳು 6 ತಿಂಗಳಲ್ಲಿ ಆಗೋದಿಲ್ಲ. ತುಂಬ ಜನ ಬರ್ತಾರೆ, ಅಯ್ಯೋ 1 ವರ್ಷ ಕಾಯಬೇಕಾ ಡಾಕ್ಟ್ರೆ ಅಂತ. 5 ವರ್ಷದಿಂದ ಮಗು ಆಗ್ತಾಯಿಲ್ಲ, 1 ವರ್ಷ ಕಾಯೋದು ಏನು ದೊಡ್ಡ ಕಷ್ಟ. ಅದರಲ್ಲೂ ಈವನ್ 10 ವರ್ಷ ಕಾಯಿದ್ರು ಬೇರೆ ಮೆಡಿಕಲ್ ಸೈನ್ಸಲ್ಲಿ ಅದಕ್ಕೆ ರಿಸಲ್ಟ್ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನಿಮಗೆ. ನಾವು ಶತಾಯುನಲ್ಲಿ 125 ವರ್ಷದಿಂದ ಈ ಮಕ್ಕಳಾಗದೇ ಇರೋದಕ್ಕೆ ರಿಸರ್ಚ್ ಮಾಡಿ ಮೆಡಿಸಿನ್ನ ಬಿಟ್ಟಿರೋದಕ್ಕೆ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಯಾರಾದರೂ ನಿಮಗೆ ಡೋನರ್ ಸ್ಪರ್ಮ್ ಅಂತ ಹೇಳಿದರೆ ಬೇಡ ಅಂತ ಹೇಳಿಬಿಟ್ಟು ಆರಾಮಾಗಿ ಒಂದು ಸರಿ ಟ್ರೀಟ್ಮೆಂಟ್ನ ಶತಾಯುನಲ್ಲಿ ಟ್ರೈ ಮಾಡಿ. ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ನಿಮ್ಮದೆಲ್ಲ ರಿಪೋರ್ಟ್ಸ್ ಕಳಿಸಿ. ಒಂದು ಸೆಮೆನ್ ಅನಾಲಿಸಿಸು, ಆಮೇಲೆ ಹಾರ್ಮೋನ್ ಟೆಸ್ಟು, FSH LH ಪ್ರೋಲ್ಯಾಕ್ಟಿನ್ನು, ಟೆಸ್ಟೆಸ್ಟೆರೋನ್ ಟೆಸ್ಟ್ ಮಾಡಿರೋದು, ಇದೆಲ್ಲವೂ ಸರಿ ಇದ್ದರೂ ಕೂಡ ನಿಮ್ಗೆ ಏನಾದರೂ ಅಜೂಸ್ಪರ್ಮಿಯಾ ಅಂತ ಬರ್ತಾಯಿದ್ರೆ ಒಂದು ಟೆಸ್ಟಿಕ್ಯುಲರ್ ಒಂದು ಸೋನೋಗ್ರಫಿ ಮಾಡಿಸಿದ್ರೆ ಒಳ್ಳೆಯದು. ಅಂದರೆ ಟೆಸ್ಟಿಕ್ಯುಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಅದನ್ನು ಮಾಡಿಸಿದ್ರೆ ನಮಗೆ ಇನ್ನೂ ನಿಖರವಾಗಿ ಏನು ಪ್ರಾಬ್ಲಮಿಂದ ನಿಮಗೆ ಅಜೂಸ್ಪರ್ಮಿಯಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಈಸಿ ಆಗುತ್ತೆ. ಸೊ ಅದನ್ನು ಒಂದು ಸರಿ ಕಂಡುಹಿಡಿದ್ಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಖಂಡಿತ ಆಗುತ್ತೆ. ನಿಮಗೆ ಅಜೂಸ್ಪರ್ಮಿಯಾ ಇದ್ದರೂ ಕೂಡ 0 ಕೌಂಟ್ ಇದ್ದರೂ ಕೂಡ ನಿಮಗೆ ಮಗು ಆಗುತ್ತೆ. ಹಾಗಾದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಈ ಥರ ಅಜೂಸ್ಪರ್ಮಿಯಾ ಇದ್ದಾಗೆ ಯಾವಾಗೂ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗ ನಮ್ಮಲ್ಲಿ ಬಾಡಿನಲ್ಲಿ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ, ಕೆಲವೊಂದು ಸೆಲ್ಸ್ ಎಲ್ಲ ಡಿಸ್ಟ್ರಕ್ಷನ್ ಶುರು ಆಗುತ್ತೆ, ಅಂದರೆ ಅವುಗಳು ವಿನಾಶ ಆಗ್ತಾ ಇರ್ತವೆ. ಸೊ ಹೀಟ್ ಜಾಸ್ತಿ ಆಗದೆ ಇರತಕ್ಕಂಥದ್ದು ಆಹಾರ ವಿಹಾರಗಳು ಮಾಡೋದು ಭಾಳ ಒಳ್ಳೆಯದು. ಫಸ್ಟ್ ಆಫ್ ಆಲ್ ಅಜೂಸ್ಪರ್ಮಿಯಾ ಇರೋರು ಎವ್ರಿ ಡೇ 1 ಅವರ್ ವಾಕಿಂಗ್ ಕಂಪಲ್ಸರಿ ಹೋಗಬೇಕು. ತುಂಬ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ತಿನ್ನಲೇಬಾರ್ದು. ಆಮೇಲೆ ಆದಷ್ಟು ಟೀ ಕಾಫಿ ಸ್ಟಾಪ್ ಮಾಡಬೇಕು. ಅದ್ರ ಬದಲಾಗಬೇಕಾದ್ರೆ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಅಂಥದ್ದೆಲ್ಲ ಜಾಸ್ತಿ ತಿನ್ಬೋದು. ಬಾಡಿ ಏನೇನು ಕೂಲಾಗಿಡುತ್ತೆ ಅದನ್ನೆಲ್ಲ ತೊಗೋಬೋದು. ಅದು ಎಷ್ಟು ತಿಂದರೂ ಒಳ್ಳೆಯದು. ಜೊತೆಗೆ ಎಷ್ಟೊಂದು ಡ್ರೈ ಫ್ರೂಟ್ಸ್ ತಿನ್ಬೋದು. ಆಮೇಲೆ ಸ್ಪರ್ಮ್ ಪ್ರೊಡಕ್ಷನ್ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಅಂತಂದರೆ ಪಂಚಾಮೃತ ಅಂತ ಮಾಡ್ತಾರಲ್ವ ದೇವರಿಗೆ, ಹಾಲು, ಸಕ್ಕರೆ, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ. ದಿನ ಒಂದು ಅರ್ಧ ಲೋಟ ಕುಡ್ಕೊಂಬಿಟ್ರೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈಗ ಎಗ್ಗೆಲ್ಲ ತಿನ್ನೋರಿಗೆ ಅಥವಾ ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಆದಷ್ಟು ಹೈ ಪ್ರೋಟೀನ್ ಫುಡ್ಡು, ಈ ಫಿಶ್ ಆಯಿಲ್, ವಿಟಮಿನ್ ಇ ಅಂಥದ್ದೆಲ್ಲ ಇರೋದು ತೊಗೊಂಡ್ಬಿಟ್ರೆ ನಿಮಗೆ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಎಗ್ ತಿನ್ನೋರಿಗೆ ಎಸ್ಪೆಷಲಿ ಎಗ್ ಬುರ್ಜಿ ತಿಂದುಬಿಟ್ರೆ ಸ್ಪರ್ಮ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಒಂದಷ್ಟು ಆಹಾರ ವಿಹಾರಗಳು ಚೇಂಜ್ ಮಾಡ್ಕೊಳ್ತು ಅಂದರೆ ಭಾಳ ಒಳ್ಳೆಯದು. ಜೊತೆಗೆ ನಿದ್ರೆ ಸರಿಯಾಗಿ ಇರಬೇಕು.
ಯಾಕಂದರೆ 7 to 8 ಅವರ್ಸ್ ಒಳ್ಳೆ ನಿದ್ರೆ ಆಯಿತು ಅಂತಂದರೆ ಬಾಡಿ ಆಟೋಮೆಟಿಕ್ಕಾಗಿ ರಿಕವರಿ ಮಾಡ್ತಾ ಇರುತ್ತೆ, ಎವ್ರಿ ಡೇ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಅದರದ್ದೇ ಆದಂಥ ಪ್ರಾಬ್ಲಮ್ಗಳನ್ನು ಹೀಲ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಸೊ ಈ ಥರ ಏನೇ ಇಶ್ಯೂಸ್ ಇದ್ದರೂ ಕೂಡ ಸರಿ ಮಾಡುತ್ತೆ. ಗಾಡಿ ಹಂಗೆ ನಾವು ತುಂಬ ಓಡಿಸಿದ ಮೇಲೆ ಒಂದು ಕಡೆ ನಿಲ್ಲಿಸ್ತು ಅಂತಂದರೆ ಇಂಜಿನ್ ಕೂಲ್ ಆಗಿದೆ, ಈಗ ಇನ್ನೂ ಚೆನ್ನಾಗಿ ಹೋಗುತ್ತೆ ಅಂತಾರಲ್ಲ, ಅದೇ ಥರ ಬಾಡಿನಲ್ಲೂ ಕೂಡ ನಾವು ಆದಷ್ಟು ಎಷ್ಟೊಂದು ಸರಿ ಸಿಗ್ನಲ್ ಕೊಡ್ತಾ ಇರುತ್ತೆ, ಹೀಟ್ ಜಾಸ್ತಿ ಆಗಿದೆ, ನನಗೇನೋ ಸರಿ ಇಲ್ಲ ದೇಹದಲ್ಲಿ, ಯಾವುದೋ ಥರ ಒಂದು ನ್ಯೂನ್ಯತೆ ತೋರಿಸ್ತಾ ಇರುತ್ತೆ. ನಾವು ಅದನ್ನು ಇಗ್ನೋರ್ ಮಾಡ್ತಾನೆ ಇರ್ತೀವಿ. ಇಷ್ಟೆಲ್ಲದ್ರ ಜೊತೆಗೆ ಸ್ವಲ್ಪ ನೀರು ಜಾಸ್ತಿ ಕುಡ್ಕೋಬೇಕು. ಆದಷ್ಟು ಸೊಪ್ಪಿನ ಪಲ್ಯಗಳಾಗಲಿ, ಈ ಫೈಬರ್ ಕಂಟೆಂಟ್ ಜಾಸ್ತಿ ಇರೋಂಥದ್ದು ಊಟ ತೊಗೋಬೇಕು. ಯಾವಾಗೂ ಅಷ್ಟೇ ಬ್ಯಾಲೆನ್ಸ್ಡ್ ಫುಡ್ ತೊಗೋಬೇಕು. ಖಾರ ಹುಳಿ ಮಸಾಲೆ ಎಣ್ಣೆ ಪದಾರ್ಥ ಬೇಡ, ತುಂಬ ಇದು ಬೇಡ, ಟೀ ಕಾಫಿಗಳು ಬೇಡ, ಹಾಲಿನ ಪದಾರ್ಥಗಳು ಜಾಸ್ತಿ ತೊಗೊಳ್ಳಿ, ದಿನ 1 hour ವಾಕಿಂಗ್ ಮಾಡಿ, ಸರಿಯಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡ್ಕೊಳ್ಳಿ. ಇಷ್ಟು ಮಾಡ್ತು ಅಂತಂದರೆ ಆಮೇಲೆ ಡ್ರೈ ಫ್ರೂಟ್ ಜಾಸ್ತಿ ತೊಗೊಳ್ಳಿ. ಒಂದು ಕಡೆ ಪ್ರೊಡಕ್ಷನ್ ನ್ಯಾಚುರಲಾಗಿ ಶುರು ಆಗ್ತಾ ಇರುತ್ತೆ. ಜೊತೆಗೆ ಸಿಂಪಲ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇದೆ, ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತಲೇ ಮಾಡ್ತೀವಿ. ಅದ್ರ ಜೊತೆಗೆ ಒಂದಷ್ಟು ಹೊಟ್ಟೆಗೆ ತೊಗೊಳ್ಳೋ ಔಷಧಿ ಇರುತ್ತೆ. ಅದು ಕರೆಕ್ಟಾಗಿ ತೊಗೊಳ್ತು ಅಂತಂದರೆ ವಿದಿನ್ 1 year ಅಥವಾ 1.25 ವರ್ಷ ಒಳಗಡೆ ಮಗು ಆಗೋ ಚಾನ್ಸಸ್ ತುಂಬ ಇರುತ್ತೆ. ತಾವೇನಾದರೂ ದೂರ ಇದ್ದೀರಾ, ಬೆಂಗಳೂರವರೆಗೆ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ, ನಮ್ಮ ಡಾಕ್ಟ್ರು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ ಕೊರಿಯರಲ್ಲಿ ಕೂಡ ನಿಮಗೆ ಕಳಿಸ್ತಾರೆ. ಇಲ್ಲ ನಾವು ಬೆಂಗಳೂರು ಬಂದು ಉಳ್ಕೊಂಡು ತೊಗೊಳ್ಬೇಕು ಟ್ರೀಟ್ಮೆಂಟು ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ ದೇವನಹಳ್ಳಿಯಲ್ಲಿ, ನಮ್ಮ ಏರ್ಪೋರ್ಟ್ ಹತ್ರ. ಅಲ್ಲಿ ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ನಿಮ್ದು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ ಕಂಪ್ಲೀಟಾಗಿ ಫ್ರೀ ಟ್ರೀಟ್ಮೆಂಟ್ ಮಾಡ್ತೀವಿ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸು ಕಂಪ್ಲೀಟ್ ಕವರೇಜ್ ಇದೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಫ್ರೀ. ಸೊ ಇದ್ರ ಜೊತೆಗೆ ಅಜೂಸ್ಪರ್ಮಿಯಾ ಬಗ್ಗೆ ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ನಮಸ್ಕಾರ.